ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯ. ನಮ್ಮ ಅಜ್ಜಿ ಎಲ್ಲ ಮೊದಲ ಕಾಲದಾಗೆಲ್ಲ ಮಾಡ್ತಿದ್ರಲ್ಲ ಅದೇ ಟೈಪು ನಮ್ಮ ಸ್ಟೈಲ್ದಾಗ ನಾವು ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿ ಆಗಲಿ ನಮ್ಮ ಅಮ್ಮನ ಕೈ ರುಚಿ ಆಗಲಿ ನಾವು ಯಾವಾಗಲೂ ಮರೆಯೋಕ್ಕಾಗಲ್ಲ. ಖರೆ ನಾವು ಎಷ್ಟು ಟ್ರೈ ಮಾಡಿದರೂ ಅವ್ರ ಗತೆ ಅಂತೂ ನಮ್ಗೆ ಆಗಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ಅಮ್ಮನ ಕೈ ರುಚಿ ಅಮ್ಮನಿಗೆ ಬರ್ಬೋದು, ನಮ್ಮ ಕೈ ರುಚಿ ನಮ್ಮ ಮಕ್ಳಿಗೆ ಹೆಂಗೆ ಇಷ್ಟ ಅಲ್ಲ ಹಂಗೆ ಅಮ್ಮನ ಕೈ ರುಚಿ ನಮಗೆ ಇಷ್ಟ. ಈ ಮಾತು ನಿಮಗೂ ಹಿಂಗೆ ಅನಿಸಿತ್ತಂದ್ರೆ ನನ್ನ ಜೊತೆ ನಕ್ಕಿ ಶೇರ್ ಮಾಡ್ಕೊಡ್ರಿ. ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡೋಕೆ ರೀ. ಸಣ್ಣ ಎಳಕ್ಕೆ ಬೆಂಡೆಕಾಯಿ ಇರ್ತದಲ್ಲ, ಒಂದು ಬೆಂಡೆಕಾಯಿ ಒಳಗೆ ಉದ್ದು ಕಟ್ ಮಾಡಿ ಅವನು 2 ಪೀಸ್ ಅಂದ್ರೆ ಒಂದು ಬೆಂಡೆಕಾಯಿ ಒಳಗೆ 4 ಪೀಸ್ ಮಾಡ್ಕೊಂಡು ನಾನು ಆ ಚಾಕುಲೆ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗೈತಿ, ಅದ್ರೊಳಗೆ ಕಟ್ ಮಾಡ್ಕೊಂಡಿದ್ದು ಬೆಂಡೆಕಾಯಿ ಹಾಕೊಳ್ಳೋದು. ಮೀಡಿಯಮ್ ಗ್ಯಾಸ್ನಾಗ ಇಟ್ಕೊಂಡು ಬೆಂಡೆಕಾಯಿ ಹಸಿ ಹೋಗೋ ತನಕ ಚಲೋ ತಂಗೆ ಹುರ್ಕೋಬೇಕು. ಬೆಂಡೆಕಾಯಿ ಅಂದರೆ ಸ್ವಲ್ಪ ಜಿಗಿಟ್ಟಿರ್ತದೆ, ಜಿಗಿಟ್ಪನ ಎಲ್ಲ ಹೋಗೋ ತನಕ ಚಲೋ ತಂಗೆ ಹುರ್ಕೋಬೇಕು. ಸ್ವಲ್ಪ ಜಾಸ್ತಿನ ಜಿಗಿಟ್ ಅನ್ಸಕತ್ತಿತ್ತಂದ್ರೆ ನಾವು ಲಿಂಬೆಕಾಯಿ ಸ್ವಲ್ಪ ಕಟ್ ಮಾಡಿ ಅದ್ರೊಳಗೆ ರಸ ಹಾಕ್ಕೊಂಡ್ರೆ ಜಿಗಿಟೆಲ್ಲ ಕಡಿಮೆ ಆಕೈತಿ. ಬೆಂಡೆಕಾಯಿಗೆ ಒಂದು 0.5% ನಾನು ಅದು ಹುರ್ಕೊಂಡಿದ್ದೀನಿ. ಇನ್ನು 0.5% ನಾವು ಒಗ್ಗರಣೆ ಒಳಗನ ಅದನ್ನ ಹುರ್ಕೋಬೋದು. ಅದು ಎಲ್ಲ ಬೆಂಡೆಕಾಯಿ ಒಳಗನ ನಾವು ನಡ್ಬಟ್ಟೆ ಸ್ವಲ್ಪ ಜಾಗ ಖಾಲಿ ಮಾಡ್ಕೊಂಡು ಅದ್ರೊಳಗೆ ಸ್ವಲ್ಪ ಜೀರಾ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿರಿ, ನಿಮಗೂ ನೆನಪಿದ್ದಿರ್ಬೇಕು, ನಮ್ಮವ್ವ ಆಗಲಿ ನಮ್ಮ ಅಜ್ಜಿ ಆಗಲಿ ಇದೇ ಥರ ಹುರಿದಿದ್ರೊಳಗನ ಸೈಡ್ ಮಾಡ್ಕೊಂಡು ನಡುವೆ ಒಗ್ಗರಣೆ ಹಾಕ್ಕೊಂಡು ಕಾಯಿಪಲ್ಯ ಮಾಡ್ಕೊತಿದ್ರು. ಸೊ ಅದೇ ಥರ ನಾವು ಇವತ್ತು ಯಾಕೋ ಗೊತ್ತಿಲ್ಲ ನಮ್ಮವ್ವನ ಕೈ ರುಚಿ ತಿನ್ಬೇಕಂತ ಆಸೆ ಆಯಿತು. ಅದಕ್ಕೆ ನಾನು ಮಾಡ್ಕೊಂಡು ತಿನ್ನೋಣ, ನಾವು ಟೇಸ್ಟ್ ಹೆಂಗೆ ಆಕೈತೆ ನೋಡೋಣ, ನಮ್ಮ ವ್ಯೂವರ್ಸ್ಗೂ ಹೇಳೋಣ ಅಂತೇಳಿ ಇದೇ ಥರ ನಾನು ಮಾಡಾಕತ್ತೀನಿ. ಹುರಿದಿದ್ದು ಬೆಂಡೆಕಾಯಿ ಎಲ್ಲ ಸೈಡ್ ಮಾಡಬೇಕು. ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗುವಾಗ ಹಂಗೆ ಕಾಯ್ದು ಅದ್ರಾಗ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕೊಂಡು ಸ್ವಲ್ಪ ಚಲೋ ತಂಗೆ ಫ್ರೈ ಮಾಡ್ಕೊಳ್ದ್ರಿ. ಉಳ್ಳಾಗಡ್ಡಿ ಚಲೋ ತಂಗೆ ಎಲ್ಲ ಹುರ್ಕೊಂಡು ಅಂದ್ರೆ ಇದು ಬೆಂಡೆಕಾಯಿ ಒಳಗೆ ಚಲೋ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಅದ್ರೊಳಗನ ಅರಿಶಿನ ಪುಡಿ, ಮಸಾಲೆ, ಖಾರ, ಉಪ್ಪು ಹಾಕ್ಕೊಂಡು ಅದೊಮ್ಮೆ ಚಲೋ ತಂಗೆ ಎಲ್ಲ ಕುಡಿಸ್ಕೊಳ್ಳೋದ್ರಿ. ನಿಮ್ಗೆ ಸ್ವಲ್ಪ ಅನಿಸ್ತಿರ್ಬೇಕು ನಾನು ಕನ್ನಡ ಮತ್ತು ಮರಾಠಿ ಮಿಕ್ಸ್ ಅದ ಅಂತೇಳಿ. ಖರೇನ ಸ್ವಲ್ಪ ನಾನು ಆ್ಯಕ್ಚುಲಿ ನಂದು ಹುಟ್ಟಿ ಬೆಳೆದಿದ್ದೆಲ್ಲ ಮಹಾರಾಷ್ಟ್ರ ಮತ್ತು ಗಂಡನ ಮನೆ ಕರ್ನಾಟಕ ಒಳಗೆ, ಹೀಗಾಗಿ ಸ್ವಲ್ಪ ಎರಡೂ ಮಿಕ್ಸ್ ಹಾಕದ ಅಡ್ಜಸ್ಟ್ ಮಾಡ್ಕೊತೀರಂತ ಅಂದ್ಕೋತೀನಿ. ಆಮೇಲೆ ಎಲ್ಲ ಮಿಕ್ಸ್ ಆದ ಬಳಿಕ ಸ್ವಲ್ಪ ಟೊಮೆಟೊ ಅದ್ರೊಳಗೆ ಹಾಕ್ಕೊಂಡ್ರೆ ನಮ್ಮದು ಬೆಂಡೆಕಾಯ್ದು ಜಿಗಿಟ್ಪನ ಕಡಿಮೆ ಆಕೈತಿ. ಟೊಮೆಟೊನು ಸ್ವಲ್ಪ ಸಾಫ್ಟ್ ಆಗೋವರೆಗೆ ಹುರ್ಕೊಂಡು ಸ್ವಲ್ಪ ಮ್ಯಾಲೆ ಮುಚ್ಚಿ ಮುಗೊಳಿಸ್ಬೇಕು. ಆಮೇಲೆ ಅದು ಸಾಫ್ಟ್ ಆಯ್ತಂದ್ರೆ ಆಮೇಲೆ ಕಸೂರಿ ಮೆಥಿ ಹಾಕ್ಕೊಳ್ಳೋದು. ಸ್ವಲ್ಪ ಫ್ರೈ ಮಾಡ್ಕೊತ ಅಂತಂದ್ರೆ ನಮ್ದು ಬೆಂಡೆಕಾಯಿ ಪಲ್ಯ ರೆಡಿ. ಆಮೇಲೆ ಹಸಿ ಕೊತ್ತಂಬರಿ ಹಾಕ್ಕೊಂಡು ನಮ್ಮ ಪಲ್ಯ ರೊಟ್ಟಿ, ಚಪಾತಿ, ಅನ್ನ ಸಾಂಬಾರು ಜೊತೆ ತಿನ್ನಕ್ಕೆ ರೆಡಿ. ಆಮೇಲೆ ನಾವು ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಅಂತೇಳಿ ತಿನ್ನಕ್ಕೂ ಭಾಳ ಚಲೋ ಆಗ್ತದೆ. ಈ ರೆಸಿಪಿ ನಿಮಗೆ ಚಲೋ ಅನಿಸುತ್ತೆ ಅನ್ಸ್ಕೋತೀನಿ ರೀ. ಚಲೋ ಅನಿಸುತ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋದಾಗ ಸಿಕ್ಕೊಂಡ್ರಿ.